ರಾಜ್ಯದಲ್ಲಿ ಇನ್ನು ಬಗೆಹರಿಯದ ಸಿಎಂ ಕುರ್ಚಿ ಕಾಳಗ. ವರಿಷ್ಠ ಸೋನಿಯಾರನ್ನ ಭೇಟಿಯಾದ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿಗೆ ರಾಜಕೀಯ ಬೆಳವಣಿಗೆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೂಡ ಸಿಎಂ ಜಟಾಪಟಿ ಏನು ರಾಜ್ಯದಲ್ಲಿ ಹೋಗುವುದಿಲ್ಲ. ಸೆಷನ್ ಇರುವಂತಹ ಕಾರಣಕ್ಕೋಸ್ಕರ ತಾತ್ಕಾಲಿಕ ಕದನ ವಿರಾಮ ಘೋಷಣೆಯಾಗಿದೆ. ವರಿಷ್ಠ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿಯನ್ನ ಭೇಟಿಯಾಗಿದ್ದಾರೆ. ಸೋನಿಯಾ ಗಾಂಧಿಗೆ ರಾಜ್ಯದ ರಾಜಕೀಯ ಬೆಳವಣಿಗೆಗಳನ್ನ ವಿವರಿಸುವ ಪ್ರಯತ್ನದಲ್ಲಿ ಸಫಲರಾಗಿದ್ದಾರೆ. ಈ ಬಗ್ಗೆ ತಾವು ಗಮನ ಹರಿಸಬೇಕು, ಶೀಘ್ರ ಪರಿಹಾರವನ್ನು ತಿಳಿಸಬೇಕು, ಸಮಸ್ಯೆಗೆ ಶೀಘ್ರ ಪರಿಹಾರ ಕಂಡುಕೊಳ್ಳುವ ಅನಿವಾರ್ಯತೆ ಎಂದ ಮಲ್ಲಿಕಾರ್ಜುನ ಖರ್ಗೆ ಈ ವಿಚಾರದಲ್ಲಿ ತಮ್ಮ ಮಧ್ಯಪ್ರವೇಶದ ಅವಶ್ಯಕತೆ ಇದೆ ಎಂದು ಚರ್ಚೆಯಲ್ಲಿ ಈ ತರಹದ್ದೊಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಇದಕ್ಕೆ ಸಮ್ಮತಿಸಿ ಓಕೆ ಶೀಘ್ರ ಪರಿಹರಿಸೋಣ ಎಂದ ಸೋನಿಯಾ, ರಾಜ್ಯದ ವಿಧಾನಮಂಡಲ ಸಂಸತ್ ಅಧಿವೇಶನ ಕಲಾಪ ಮುಗಿದ ಬಳಿಕ ಚರ್ಚೆ, ಎರಡು ಕಲಾಪ ನಂತರ ರಾಜ್ಯದ ತಿಕ್ಕಾಟಕ್ಕೆ ಫೈನಲ್ ಬ್ರೇಕ್ ಸಾಧ್ಯತೆಗಳಿದ್ದಾವೆ. ರಾಜ್ಯದಲ್ಲಿ ಸಿಎಂ ಜಟಾಪಟಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಆ ತೀವ್ರ ಸ್ವರೂಪದ ಸಿಎಂ ವಿವಾದ, ಆ ಸ್ಥಾನದ ವಿವಾದ, ಏನು ಬದಲಾವಣೆಯ ಪರ್ವದ ವಿವಾದ, ಒಂದು ಬ್ರೇಕ್ಫಾಸ್ಟ್ ಸಭೆ ಕರೆಸಿ ಸ್ವತಃ ಡಿಕೆ ಶಿವಕುಮಾರ್, ಸ್ವತಃ ಸಿದ್ದರಾಮಯ್ಯ ಒಂದೇ ಡೈನಿಂಗ್ ಟೇಬಲ್ ನಲ್ಲಿ ಇಬ್ಬರು ಕೂತ್ಕೊಂಡು ಇಬ್ಬರು ಸ್ಮೈಲ್ ಮಾಡೋ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಯ ಬಿಡುವ ಮುಖಾಂತರವಾಗಿ ಎಲ್ಲ ವಿಪಕ್ಷದವರ ಬಾಯಿಗೂ ಕೂಡ ಬೀಗ ಹಾಕೋ ಪ್ರಯತ್ನ ಮಾಡಿದ್ರು. ನಮ್ಮಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ಮಟ್ಟಕ್ಕಿತ್ತು ಆ ಫೋಟೋಗಳ ಪೋಸ್. ನಮ್ಮಿಬ್ಬರಲ್ಲಿ ಯಾವ ವೈರುಧ್ಯಗಳು ಇಲ್ಲ ಅನ್ನೋ ಸಂದೇಶವನ್ನು ರವಾನಿಸ್ತಿತ್ತು ಅವರಿಬ್ಬರ ಆ ಕಿಲಕಿಲ ನಗು. ನಮಗೇನು ಸ್ಥಾನದ ಮೇಲೆ ಆಸೆನೇ ಇಲ್ಲ ಅನ್ಕೋಬೇಕು ನೋಡಿದವರು. ಅದಾದ ನಂತರ ಪ್ರೆಸ್ ಮೀಟ್ ನಲ್ಲಿ ಅವರು ಹೇಳಿದಂತಹ ಸುದೀರ್ಘವಾದಂತಹ ಹೇಳಿಕೆ, ನಾವು ಈಗಲೂ ಹೈಕಮಾಂಡ್ ನ ನಿರ್ಧಾರಕ್ಕೆ ಬದ್ಧರಿದ್ದೇವೆ. ಪ್ರತ್ಯೇಕವಾಗಿ ಹೆಸರು ಉಲ್ಲೇಖ ಮಾಡ್ಕೊಂಡೇ ಹೇಳಿದ್ರು. ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ, ನಾವಿಬ್ಬರೂ ಕೂಡ ಹೈಕಮಾಂಡ್ ನಿರ್ದೇಶನವನ್ನ ನಿನ್ನೆಯೂ ಇಂದು ನಾಳೆಯೂ ಪಾಲಿಸುವವರಿದ್ದೇವೆ. ಈ ಹಿಂದೆಯೂ ನಮ್ಮ ನಡುವೆ ತಿಕ್ಕಾಟಗಳಾಗಿಲ್ಲ, ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಬಂದಿಲ್ಲ. ಪಕ್ಷ ನಿಷ್ಠೆ, ಪಕ್ಷ ಪ್ರಾಮಾಣಿಕತೆಯ ಬಗ್ಗೆ ಒಂದಷ್ಟು ಚರ್ಚೆ, ಪರಸ್ಪರ ಖಂಡನ ಮಂಡನ, ಚಿಂತನ ಮಂಥನಗಳು ನಡೆದಿರಬಹುದೇ ಹೊರತಾಗಿ ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯಗಳು ಕೂಡ ಈವರೆಗೂ ಬಂದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ತಿಲಾಂಜಲಿ ಇಡುವಂತಹ ಪ್ರಯತ್ನ ಮಾಡಲಾಯಿತು. ಆದರೆ ಅದೇ ಬ್ರೇಕ್ಫಾಸ್ಟ್ ಸಭೆ ನಡೆದ ದಿವಸ, ಅದೇ ಸ್ಟೇಟ್ಮೆಂಟ್ ವ್ಯಕ್ತವಾದ ದಿವಸ ಡಿಕೆ ಶಿವಕುಮಾರ್ ಅಲ್ಲಿಂದ ಎದ್ದು ಸೀದಾ ದೇವಸ್ಥಾನ ಟೆಂಪಲ್ ರನ್ ಮಾಡ್ತಾರೆ. ವರಹ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಅದು ಕೂಡ ಮತ್ತಷ್ಟು ವಿವಾದಕ್ಕೆ ಕಾರಣ ಆಯಿತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಜಿ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಸೋನಿಯಾ ಗಾಂಧಿ ಅವರನ್ನ ಯಾಕೆ ಭೇಟಿಯಾದ್ರು ಅದು ಕೂಡ ಚರ್ಚಿತ ವಿಚಾರ. ವರಿಷ್ಠ ಸೋನಿಯಾರನ್ನ ಭೇಟಿಯಾದ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿಗೆ ರಾಜಕೀಯ ಬೆಳವಣಿಗೆ ಬಗ್ಗೆ ವಿವರಣೆ, ಈ ಬಗ್ಗೆ ತಾವು ಗಮನ ಹರಿಸಬೇಕು, ಶೀಘ್ರವೇ ಪರಿಹಾರ ಕೊಡಬೇಕು, ಸಮಸ್ಯೆಗೆ ಶೀಘ್ರ ಪರಿಹಾರ ಕಂಡುಕೊಳ್ಳುವ ಅನಿವಾರ್ಯತೆ ಇದೆ ಎಂದ ಖರ್ಗೆ ಈ ವಿಚಾರದಲ್ಲಿ ತಮ್ಮ ಮಧ್ಯಪ್ರವೇಶದ ಅವಶ್ಯಕತೆ ಇದೆ ಎಂದು ಚರ್ಚೆಯಾಗಿದೆ. ಇದಕ್ಕೆ ಸಮ್ಮತಿಸಿದಂತಹ ಸೋನಿಯಾ ಗಾಂಧಿ ಓಕೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ, ಅತಿ ಶೀಘ್ರದಲ್ಲೇ ಪರಿಹಾರ ಕೊಡೋಣ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ವಿಧಾನಮಂಡಲ ಸಂಸತ್ ಅಧಿವೇಶನ ಕಲಾಪ ಮುಗಿದ ನಂತರ ಈ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳಾಗುತ್ತೆ. ಎರಡೂ ಕಲಾಪ ನಂತರ ರಾಜ್ಯದ ತಿಕ್ಕಾಟಕ್ಕೆ ಫೈನಲ್ ಬ್ರೇಕ್ ಸಾಧ್ಯತೆಗಳನ್ನು ಕೂಡ ಆ ಒಂದು ಇಬ್ಬರ ಭೇಟಿಯ ಮುಖಾಂತರವಾಗಿ ಆ ವಿಚಾರ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.